ನಮ್ಮ ನಗರಸಭೆ ವ್ಯಾಪ್ತಿಯ ಎಲ್ಲ ಪಕ್ಷಾತೀತ ಎಲ್ಲ ಮುಖಂಡಗಳ ಸಭೆಯನ್ನು ಕರೆದಿದೆ ಇವತ್ತು. ಕಾರಣ ಏನು ಅಂದರೆ, ಇವತ್ತು ಮಾಲೂರು ತಾಲೂಕಿಗೆ, ವಿಶೇಷವಾಗಿ ಮಾಲೂರು ನಗರಕ್ಕೆ ಎಂದೆಂದೂ ಕಾಣದಂಥ ಹೊಸ ಯೋಜನೆಗಳು ಬಂದಿದೆ. ಅಂಥ ಒಂದು ಹೊಸ ಯೋಜನೆಗಳನ್ನು ತರೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅನ್ನೋದು ನನಗೆ ಗೊತ್ತು. ಈ ಸರ್ಕಾರ ಇರೋದ್ರಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನನ್ನ ಜಿಲ್ಲಾ ಮಂತ್ರಿಗಳ ಸಹಕಾರದಿಂದ ಸುಮಾರು 2,500 3,000 ಕೋಟಿವರೆಗೂ ಮಾಲೂರು ತಾಲೂಕಿಗೆ ಡೆವಲಪ್ಮೆಂಟ್ಸ್ಗೆ ಅವಕಾಶ ತಗೊಂಡಿದ್ದೀನಿ. ಎಲ್ಲ ಪ್ರಾಜೆಕ್ಟ್ಗಳಲ್ಲಿ ವಿಶೇಷವಾದ ಪ್ರಾಜೆಕ್ಟ್ ಏನಂದರೆ, ಮಾಲೂರು ಟೌನು ಟ್ರಾಫಿಕ್ಕಲ್ಲಿ ತಿಂತಿದ್ದ ನೋವು ನನ್ನ ತಾಲೂಕಿನ ಸಾರ್ವಜನಿಕರು ಮತ್ತು ಮಾಲೂರು ಟೌನಿನ ಸಾರ್ವಜನಿಕರು ಬೆಂಗಳೂರಿನಿಂದ ಹೊಸೂರು ಮುಖ್ಯ ರಸ್ತೆಯಲ್ಲಿ ಗಂಟೆಗಳು ಕೊದ್ದಿ ಜಾಮ್ ಆಗಿ ಎಷ್ಟೋ ಜನ ಹಾಸ್ಪಿಟ್ಲ್ ಬರಬೇಕಾದ್ರೆ, ಡೆಲಿವರಿಗೆ ಬರಬೇಕಾದ್ರೆ ತೊಂದರೆಗಳಾಗಿದ್ದು ಕೂಡ ನಾನು ಕಂಡಿದ್ದೀನಿ. ಮತ್ತೆ ಬೇರೆ ದಾರಿ ಇರಲಿಲ್ಲ, ಏನಾದರೂ ಒಂದು ಮಾಡಬೇಕಲ್ಲ ಅಂತೇಳಿ ನಾನು 2ನೇ ಅವಧಿಗೆ ಶಾಸಕನಾದ ಮೇಲೆ, ಸರ್ಕಾರ ಬಂದ ಮೇಲೆ ಸರ್ಕಾರದ ಸಹಕಾರವನ್ನು ತಗೊಂಡು ಸುಮಾರು 3.5 ಕಿಲೋಮೀಟರ್ ಫ್ಲೈಓವರ್ ಮಾಡೋದು ಮತ್ತು 4 ಲೈನ್ ಮಾಡೋಂಥದ್ದು. ಅದು ವೈಟ್ ಟಾಪಿಂಗ್ ಕಾಂಕ್ರೀಟ್ ರಸ್ತೆ 4 ಲೈನ್ ಮಾಡೋಂಥದ್ದು. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ತಮಿಳುನಾಡು ಗಡಿಯಿಂದ ಹೊಸಕೋಟೆವರೆಗೂ ಮತ್ತು ಮಾಲೂರಿಂದ ನರಸಾಪುರ ನನ್ನ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಉಂಗೇನಹಳ್ಳಿ ಚೆನ್ನೈ ಎಕ್ಸ್ಪ್ರೆಸ್ ಜಂಕ್ಷನ್ವರೆಗೂ 4 ಲೈನ್ ಮಾಡೋಂಥದ್ದು. ಈ ಯೋಜನೆ ಸರ್ಕಾರದಲ್ಲಿ ಕ್ಲಿಯರೆನ್ಸ್ ತಗೊಂಡು ಸುಮಾರು 2,100 ಕೋಟಿ ರೂಪಾಯಿ, ಟೋಟಲಿ 3,100 ಚಿಲ್ಲರೆ ಕೋಟಿ. ಅದು ದೇವನಹಳ್ಳಿಯಿಂದ ವಿಜಯಪುರ ಎಚ್ ಕ್ರಾಸಿಂದ ಹೇಮಗಲ್ಲಿಂದ ಕೋಲಾರಿಂದ ಮತ್ತು ವೇಮಗಲ್ಲಿಂದ ನರಸಾಪುರ, ಮತ್ತು ನರಸಾಪುರದಿಂದ ತಮಿಳ್ನಾಡು ಗಡಿ, ಮಾಲೂರು ತಮಿಳ್ನಾಡು ಗಡಿ, ಮತ್ತು ಮಾಲೂರಿಂದ ಹೊಸಕೋಟೆ 3,100 ಚಿಲ್ಲರೆ ಕೋಟಿಯಲ್ಲಿ 2,150 ಕೋಟಿ ಬರೀ ಮಾಲೂರ್ದು ಮಾತ್ರ ಅದು ಪ್ರಾಜೆಕ್ಟ್. ಅದರಲ್ಲಿ ಫ್ಲೈಓವರ್ಗೆ ಸುಮಾರು 950 ಕೋಟಿ ರೂಪಾಯಿ. ಇವೆಲ್ಲ ಹಾಗೆ ಕ್ಲಿಯರೆನ್ಸ್ ಮಾಡಿಕೊಂಡು ಕೆಲಸ ಈಗಾಗಲೇ ಪ್ರಾರಂಭ ಕೂಡ ಆಯಿತು. ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಟೌನ್ ಲಿಮಿಟಲ್ಲಿ ಇದ್ದಂಥ ನಮ್ಮ ನಾಯಕರುಗಳು, ಎಲ್ಲ ಪಕ್ಷದ ಮುಖಂಡರುಗಳು, ಅದು ಕಾಂಗ್ರೆಸ್ ಪಾರ್ಟಿ ಇರ್ಬೋದು, BJP ನಾಯಕರುಗಳಿರ್ಬೋದು, JDS ನಾಯಕರಿರ್ಬೋದು, ಸಾರ್ವಜನಿಕರಿರ್ಬೋದು, ಏನು ಫ್ಲೈಓವರಿಂದ ಎಷ್ಟೊಂದು ಲಾಸ್ ಆಗ್ತದೆ, ಎಷ್ಟು ಬಿಲ್ಡಿಂಗ್ ಹೋಗ್ತಾ ಇದೆ, ಕಷ್ಟಪಟ್ಟು ಆಸ್ತಿಯನ್ನು ಸಂಪಾದನೆ ಮಾಡಿದ್ವಿ, ಫ್ಲೈಓವರಿಂದ ನಮಗೆ ತೊಂದರೆ ಆಗ್ತದೆ, ನಮಗೆ ಸಹಕಾರ ಕೊಡಬೇಕು ಅಂತೇಳಿ ಎಲ್ಲ ನಾಯಕರು ಬಂದು ನನ್ನನ್ನು ರಿಕ್ವೆಸ್ಟ್ ಮಾಡಿದಾಗ, ನಾನು ಎಲ್ಲೋ ಒಂದು ಕಡೆ ಇದು ಒಳ್ಳೆಯ ಉದ್ದೇಶಕ್ಕಾಗಿ ಮಾಡ್ತಾ ಇದ್ದೀನಿ, ಅದು ಎಲ್ಲೋ ಒಂದು ಕಡೆ ಕೆಲವ್ರಿಗೆ ತೊಂದರೆ ಆಗ್ತದೆ, ಕೆಲವ್ರಿಗೆ ತೊಂದರೆ ಆಗ್ತಾ ಇದೆ ಅಂತ ಈ ಪ್ರಾಜೆಕ್ಟ್ ಬಿಡೋಕ್ಕಾಗೋದಿಲ್ಲ. ಅವ್ರಿಗೆ ತೊಂದರೆಯಲ್ಲಿದೆ, ಈ ಫ್ಲೈಓವರ್ ಪ್ರಾಜೆಕ್ಟನ್ನು ಮಾಡಲೇಬೇಕಾಗ್ತದೆ. ಇಲ್ಲಾಂದರೆ ಈ ಟ್ರಾಫಿಕ್ ಇದನ್ನು ನಾವು ಕಂಟ್ರೋಲ್ ಮಾಡೋಕ್ಕೆ ಬೇರೆ ದಾರಿನೇ ಇಲ್ಲ ಅಂಥೇಳಿ ನಾನೇನು ಮಾಡಿದೆ, ಈ ಎಲ್ಲ ನಾಯಕರು ನನ್ನ ಹತ್ರ ರಿಕ್ವೆಸ್ಟ್ ಮಾಡಿದ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಹತ್ರ ಹೋಗಿ ಈ ಪ್ರಸ್ತಾವನೆಯನ್ನು, ಈ ಥರ ಫ್ಲೈಓವರ್ ಮಾಡೋದ್ರಿಂದ ತುಂಬ ತೊಂದರೆ ಆಗ್ತಾಯಿದೆ, ಸ್ವಲ್ಪ ಏನಾದರೂ ರಿಲ್ಯಾಕ್ಸ್ ಮಾಡಬೇಕಾಗ್ತದೆ, ಪ್ಲಾನನ್ನು ಸ್ವಲ್ಪ ಚೇಂಜ್ ಮಾಡಬೇಕಾಗ್ತದೆ ಅಂತ ನಾನು ರಿಕ್ವೆಸ್ಟ್ ಮಾಡಿದಾಗ ಮುಖ್ಯಮಂತ್ರಿಗಳು PWM ಮಿನಿಸ್ಟ್ರಿಗೆ ಫೋನ್ ಮಾಡಿ ಜಾರಕಿಹೊಳಿ ಸಾಹೇಬರಿಗೆ, ನೋಡಿ ಮಾಲೂರು MLA ಅವರು ಬಂದಿದ್ದಾರೆ, ಒಂದು ಸಭೆಯನ್ನು ಮಾಡಿರಿ ಅಧಿಕಾರಿಗಳು, ಮತ್ತು ಆ ಪ್ರಾಜೆಕ್ಟನ್ನು ಕರೆದು ಒಂದು ಸಭೆ ಮಾಡಿ ಏನೇನು ಇದರಲ್ಲಿ ಕಡಿಮೆ ಮಾಡ್ಬೋದು ಮಾಡಿ ಅಂತೇಳಿ ಡೈರೆಕ್ಷನ್ ಹೋಯಿತು ಮಂತ್ರಿಗಳಿಗೆ. ಅದಾದಮೇಲೆ ಮಂತ್ರಿಗಳು, PWM ಮಂತ್ರಿಗಳು ಮತ್ತು KCP ನಮ್ಮ ಇಲಾಖೆ ಅಧಿಕಾರಿಗಳು ಮತ್ತು ಪ್ರಾಜೆಕ್ಟ್ನ ಎಲ್ಲ ಮುಖಂಡರಲ್ಲಿ ಕರೆಸಿ ಒಂದು ಸಭೆ ಮಾಡಿ ಒಂದು ಡಿಸೈನ್ಸ್ ಪ್ಲಾನ್ ಏನಿತ್ತು ಅದು ಸ್ವಲ್ಪ ಬದಲಾವಣೆ ಮಾಡುತ್ತೋ. ಫ್ಲೈಓವರ್ ಆಗಲೇಬೇಕು, ಫ್ಲೈಓವರ್ ಬೇಕು, ಫ್ಲೈಓವರ್ನಲ್ಲಿ ಏನು ಡಿಫ್ರೆನ್ಸ್ ಇಲ್ಲ.
ಅದ್ರ ಫ್ಲೇವರ್ ಬಿಟ್ಟು ಬೇರೆ ಏನೇನು ಮಾಡ್ಬೋದು ಬಿಲ್ಡಿಂಗ್ಸ್ ಉಳಿಸೋದಕ್ಕೆ ಅಂಥೇಳಿ ಒಂದು ಪ್ಲಾನ್ ಮಾಡಿಕೊಡಿ ಅಂತೇಳಿ ಹೇಳಿದರು. ಅದ್ರ ಪ್ರಕಾರ ನಮ್ಮ ಇಲಾಖೆಯವರು ಪ್ರಾಜೆಕ್ಟವ್ರು ಎಲ್ಲರೂ ಬಂದು ಸುಮಾರು ಒನ್ ಡೇ 10ರಿಂದ ಸಂಜೆ 6 ಗಂಟೆವರೆಗೂ ಕೂಡ ಟೋಟಲ್ ಫ್ಲೇವರು ಸರ್ವೆ ಮಾಡಿ, ಆ ಜಾಗವನ್ನು ಸರ್ವೆ ಮಾಡಿ, ಇದರಲ್ಲಿ ಏನೇನು ಕಡಿಮೆ ಮಾಡಬಹುದು ಫ್ಲೇವರು ಮಾಡಿ, ಯಾವುದೇ ಕಾಂಪ್ರಮೈಸ್ ಇಲ್ಲ ಫ್ಲೇವರು ಮಾಡೋದ್ರಲ್ಲಿ. ಆದರೆ ಅದ್ರ ಜೊತೆಗೆ ಈ ಬಿಲ್ಡಿಂಗ್ ಉಳಿಸೋದಕ್ಕೆ ಬೇರೆ ರೀತಿಯಲ್ಲಿ ಏನು ಮಾಡ್ಬೋದು ಅಂತೇಳಿ ಎಲ್ಲ ಇಂಜಿನಿಯರ್ಸು ಒಂದು ತೀರ್ಮಾನ ಮಾಡಿ ಎರಡನೇ ಪ್ರಾಜೆಕ್ಟನ್ನು ಪ್ಲಾನನ್ನು ರೆಡಿ ಮಾಡಿದ್ರು. ಆ ಪ್ಲಾನ್ ರೆಡಿ ಮಾಡಿದಾದಮೇಲೆ ನೋಟಿಫಿಕೇಶನ್ ಕೂಡ ಆಗಿ ಅದು ವರ್ಕ್ ಕೂಡ ಸ್ಟಾರ್ಟ್ ಆಗುವಂಥ ಸಂದರ್ಭದಲ್ಲಿ ನನಗೆ ತುಂಬ ನೋವಾಗಿದ್ದೇನೆಂದರೆ, ಡೆವಲಪ್ಮೆಂಟ್ಸ್ಗೆ ಎಲ್ಲರನ್ನೂ ವಿಶ್ವಾಸ ತಗೊಂಡಿದ್ದೀನಿ. ಪಕ್ಷಾತೀತವಾಗಿ ನನ್ನ ತಾಲೂಕಿನ ಜನತೆನ ಎಲ್ಲರೂ ಸಹಕಾರವನ್ನು ಕೂಡ ಕೇಳಿದ್ದೀನಿ. ಇದೆಲ್ಲ ಎಲ್ಲರಿಗೂ ಗೊತ್ತಿದ್ರೂ ಕೂಡ ನಿನ್ನೆ ಒಂದು ಫ್ಲೇವರ್ ವಿರುದ್ಧವಾಗಿ ಒಂದು ಪ್ರತಿಭಟನೆ ರ್ಯಾಲಿಯನ್ನು ಮಾಡ್ತಾರೆ. ನನಗೆ ತುಂಬ ನೋವಾಗಿ, ನಾನು ಇವತ್ತು ಪ್ರತಿಭಟನೆ ಯಾರು ಮಾಡಿದ್ರು ನಾನಂತೂ ಭಾಗವಹಿಸಿಲ್ಲ, ಅದರಲ್ಲಿ ನಾನು ಭಾಗವಹಿಸಬಾರ್ದು ಅಂತೇಳಿ ತಾಳ್ಮೆಯಿಂದ ಸಮಾಧಾನವಾಗಿ ನನ್ನ ವಿರುದ್ಧವಾಗಿ ನಿನ್ನೆ ಒಂದಲ್ಲ ಒಂದೊಂದು ರೀತಿ ಮಾತಾಡಿದರು. ಪಾಪ ವಿರೋಧ ಪಕ್ಷದವರು BJP ಅವರು ಮತ್ತು JDS ನಾಯಕರು ಅವ್ರ ಜೊತೆಗೆ ಪಾಪ ಯಾರೋ ಅಮಾಯಕರನ್ನ ಹೆಣ್ಮಕ್ಳೆಲ್ಲ ಕರ್ಕೊಂಡ್ಬಂದ್ಬಿಟ್ಟಿದ್ರು ಫ್ಲೇವರ್ ವಿರುದ್ಧವಾಗಿ ಇಷ್ಟು ಜನ ಅವರೇ ಅಂತೇಳಿ. ನಿಜವಾಗ್ಲೂ ಇದು ತುಂಬ ನೋವಿನ ಸಂಗತಿ. ನಾನು ಅಷ್ಟು ನೋವಿದ್ರೂ ಸಹಿತ ನಿನ್ನೆ ಬೆಂಗಳೂರಿಗೆ ಹೋಗಿ ಸಂಬಂಧಪಟ್ಟಂಥ ಇಲಾಖೆ ಇಂಜಿನಿಯರ್ಸ್ ಆ ಪ್ರಾಜೆಕ್ಟನ್ನು ಮೀಟಿಂಗ್ ಮಾಡಿ ಎರಡನೇ ಪ್ಲ್ಯಾನಲ್ಲಿ ನಾವೇನೇನು ರಿಲ್ಯಾಕ್ಸ್ ಮಾಡಿದ್ದೀವಿ, ಎಷ್ಟು ಅನುಕೂಲ ಆಗ್ತಾ ಇದೆ ಅಂಥೇಳಿ ಎಲ್ಲ ತಿಳ್ಕೊಂಡು ಮತ್ತು ನಾನು ಅಲ್ಲಿಂದಾನೇ ನೇರವಾಗಿ JDS ನಾಯಕರಿಗೆ ಮತ್ತು BJP ನಾಯಕರಿಗೆ ನಾನೇ ನೇರವಾಗಿ ಫೋನ್ ಮಾಡಿ ಎಲ್ಲರನ್ನೂ ಇವತ್ತು ನಗರಸಭೆ ಕರೆದು ಮೊದಲ ಪ್ಲಾನ್ ಏನಿತ್ತು ಎಲ್ಲರಿಗೂ ಗೊತ್ತಿತ್ತು. ಆ ಪ್ಲಾನ್ ಪ್ರಕಾರ ಮತ್ತೆ ಬದಲಾವಣೆ ಮಾಡಿದ ಮೇಲೆ ಏನೇನಾಗಿದೆ ಅನ್ನೋದನ್ನ ಪ್ರಾಜೆಕ್ಟಲ್ಲಿ ವಿತ್ ಪ್ರೂಫ್ ಎಲ್ಲರೂ ಟೋಟಲ್ ಏನು ನಿನ್ನೆ ಧರಣಿಯಲ್ಲಿ ಭಾಗವಹಿಸಿದ್ರು, ನನ್ನ ಬಗ್ಗೆ ಬೇಕಾದಷ್ಟು ಟೀಕೆ ಟಿಪ್ಪಣಿಗಳು ಮಾಡಿದರು. ಇದ್ರೂ ಸಹಿತ ನಾನು ಬೇಜಾರು ಪಡೆದೆ. ಇವತ್ತು ಒಂದು ಪ್ರಾಜೆಕ್ಟ್ ಮುಖಾಂತರ ಹೊಸ ಪ್ಲಾನ್ ಏನಿತ್ತು ಮತ್ತು ಬದಲಾವಣೆ ಇರೋ ಪ್ಲಾನಿಂದ ಏನೇನು ಆಗ್ತದೆ ಅನ್ನೋದನ್ನು ನೇರವಾಗಿ ಅಧಿಕಾರಿಗಳೆಲ್ಲ ನೋಡಿದಾಗ ಏನೇನು ನನ್ನ ಬಗ್ಗೆ ಮಾತಾಡಿದ್ರು ನಾಯಕರು ನಿನ್ನೆ ಬೇಡಪ್ಪ, ಏನೇನು ನಿನ್ನೆ ಮಾತಾಡಿದ ನಾಯಕರು ಎಲ್ಲರೂ ಕೂಡ ಇವತ್ತು ಸಭೆಯಲ್ಲಿ ಭಾಗವಹಿಸಿ ತುಂಬ ಖುಷಿಯಾಗಿ ನೆಮ್ಮದಿಯಾಗಿ ಹೋಗಿದ್ದಾರೆ. ಆದರೆ ನಾನು ಒಂದು ಮಾತು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನಮ್ಮ ಶ್ರೀನಿವಾಸ್ ಹೇಳ್ತಾವನೆ ಧರಣಿ ಮಾಡಿದ ಬದಲಾವಣೆ ಆಗಿದ್ದಲ್ಲ, ಒಂದಿನಕ್ಕೆ ಪ್ರಾಣ ರೆಡಿ ಆಗೋದಲ್ಲ. ಏನು BJP ನಾಯಕರುಗಳು JDS ನಾಯಕರುಗಳು ಎಲ್ಲ ನಾಯಕರು ಸುಮಾರು 3 ತಿಂಗಳು ಮೊದಲೇ ನನ್ನ ಹತ್ರ ಬಂದು ಪ್ರಸ್ತಾವನೆ ಮಾಡಿದರು. ನಾನು ಪಕ್ಷಾತೀತವಾಗಿ ನಾನು ತಗೊಂಡಂಥ ತೀರ್ಮಾನ, ಆದರೆ ಕಾಂಗ್ರೆಸ್ ಪಾರ್ಟಿ ಬಿಲ್ಡಿಂಗ್ಲಿದ್ದವು, BJP ನಾಯಕರು ಬಿಲ್ಡಿಂಗ್ ಇದ್ದವು, JDS ನಾಯಕರು ಬಿಲ್ಡಿಂಗ್ ಇದ್ದವು, ಮತ್ತು ಸಾರ್ವಜನಿಕ ಜನಕರ ಬಿಲ್ಡಿಂಗ್ಲು ಕೂಡ ಇತ್ತು. ಯಾರಿಗೂ ತೊಂದರೆ ಆಗಬಾರ್ದು ಅಂತ ತಗೊಂಡಂಥ ತೀರ್ಮಾನಕ್ಕೆ ಸುಮ್ಮನೆ ಇರದೆ ನಿನ್ನೆ ನನಗೆ ಕೆದಕಿದ್ರು. ಇವತ್ತು ಕೂಡ ಒಂದು ಧರಣಿ ಮಾಡಿದ್ರು. ನನಗೆ ಖುಷಿಯಾಗಿದೆ ಅನ್ನೋದು, ಇವತ್ತು ಧರಣಿ ರಿಯಲ್ಲಿ ಕ್ವಾಲಿಟಿ ಜನ ಇದ್ದರು. ಡೆವಲಪ್ಮೆಂಟ್ಸ್ ಪರ ಇರೋಂಥ ಪೇಸ್ಗಳು ನೋಡಿದೆ, ನಾನು ಲೈವಲ್ಲಿ ನೋಡಿದೆ. ನಿನ್ನೆ ಯಾರಿದ್ರು ಡೆವಲಪ್ಮೆಂಟ್ಸ್ ವಿರೋಧಿಗಳು, ಏನು BJP JDS ಅವ್ರು ಮಾಲೂರು ತಾಲೂಕಲ್ಲಿ ಏನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಸಹಿಸ್ಕೊಳಕ್ಕಾಗದೇ ಇರೋಂಥವ್ರು, ಮತ್ತೆ ಬೇರೆ ಪಾಪ ಅಮಾಯಕರನ್ನ ಅಲ್ಲಿ ಇಲ್ಲಿ ಕರ್ಕೊಂಡ್ಬಂದ್ಬಿಟ್ಟು ನೆನ್ನೆ ದಂಡಿ ಮಾಡಿದ್ರು. ಇವತ್ತು ದಂಡಿ ನೋಡಿದಾಗ ಎಲ್ಲ ಎಜುಕೇಟೆಡ್, ಎಲ್ಲ ಬುದ್ಧಿವಂತರು, ಫ್ಲೇವರ್ ಅಂದರೆ ಏನು ಅಂತ ಗೊತ್ತಿರೋರು, ಫ್ಲೇವರ್ ಅಂದರೆ ಏನೇನು ಉಪಯೋಗ ಆಗ್ತದೆ ಅಂತ ಗೊತ್ತಿರೋರು ಇವತ್ತು ಅವರು ಕೂಡ ಒಂದು ಧರಣಿ ಮಾಡಿದ್ದಾರೆ. ನಾನು ಅವ್ರಿಗೂ ಕೂಡ ನನಗೆ ಶಕ್ತಿಯನ್ನು ಕೊಟ್ಟಿದ್ರಿ, ಫ್ಲೇವರ್ ಮಾಡ್ತಾ ಇರೋದು ಒಳ್ಳೆಯದು ಅಂತೇಳಿ ಅವ್ರಿಗೆ ನಾನು ಧನ್ಯವಾದಗಳು ಕೂಡ ಹೇಳ್ತೇನೆ. ಇವತ್ತು ಎಲ್ಲರನ್ನ ಈ ಟೌನ್ ಲಿಮಿಟ್ ಪಟ್ಟಂಥ ಎಲ್ಲ ಸುಮಾರು ಜನ ನಾಯಕರಿಗೆ ಕರೆದು ಬದಲಾವಣೆ ಮಾಡಿರೋಂಥ ಪ್ಲಾನ್ ನೋಡಿದ ಮೇಲೆ ನನಗೆ ಅನಿಸ್ತದೆ ಸುಮಾರು 1,000 ಕೋಟಿ ರೂಪಾಯಿ ಆಸ್ತಿ ಸೇಫ್ ಆಗಿದೆ. ಫ್ಲೇವರು ಉಳಿಸ್ಕೊಂಡು ಯಾರ್ಯಾರ ಬಿಲ್ಡಿಂಗ್ ಏನೇನು ಆಗ್ತದೆ ಅನ್ನೋದು ಭಯ ಇತ್ತು, ಹೋಗ್ತಾ ಇತ್ತು, ಇವತ್ತು ಸೇಫ್ ಆಗಿದೆ. ಸುಮಾರು 1 ಕೋಟಿ ರೂಪಾಯಿ ಬಿಲ್ಡಿಂಗ್ಗಳು ಇವತ್ತು ಆಸ್ತಿನ ಉಳಿಸುವಂಥದ್ದು. 1,000 ಕೋಟಿ, ಸಾರಿ 1 ಕೋಟಿ ಅಲ್ಲ, 1,000 ಕೋಟಿ ರೂಪಾಯಿನ ಆಸ್ತಿನ ಪಾರ್ಟಿ ಪಕ್ಷ ಇಲ್ಲದೆ, ಜಾತಿ ಇಲ್ಲದೆ, ಯಾವುದು ಭೇದ ಭಾವ ಇಲ್ಲದೆ
ನನ್ನ ಸರ್ಕಾರ, ನಾನು MLA, ನನ್ನ ತಾಲೂಕಿನ ಜನತೆ, ನಾನು ಪ್ರತಿದಿನ ಅವ್ರ ಮುಖ ನೋಡಬೇಕು, ಅವ್ರು ನನ್ನ ಮುಖ ನೋಡಬೇಕು ಅಂತ ತಗೊಂಡಂಥ ತೀರ್ಮಾನ ಇವತ್ತು 1,000 ಕೋಟಿ ರೂಪಾಯಿ ಆಸ್ತಿ ಎಲ್ಲರಿಗೂ ಉಳಿದಿದೆ. ತುಂಬ ಖುಷಿಯಾಗಿ ಎಲ್ಲರಿಗೂ ಕೂಡ ಅದನ್ನೆಲ್ಲ ನೋಡಿ ತುಂಬ ಖುಷಿಯಾಗಿ ನನಗೆ ತುಂಬ ಧನ್ಯವಾದಗಳು ಕೂಡ ಹೇಳ್ಬಿಟ್ಟು ಹೋಗಿದ್ದಾರೆ. ಅದೇನೇನು ಮಾಡಿದ್ರು ನಿನ್ನೆ ಅದು ಇವತ್ತು ಸಮಾಧಾನ ಆಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ನಿಮಗೆ ಧನ್ಯವಾದಗಳು ಹೇಳ್ತೀನಿ. ನಾನು ವಿರೋಧ ಪಕ್ಷದವ್ರಿಗೆ ಹೇಳ್ತೀನಿ, BJP ಅವ್ರಿಗೂ ಹೇಳ್ತೀನಿ, ವಿರೋಧ ಪಕ್ಷ ನಾಯಕರಿಗೆ, JDS ನಾಯಕರಿಗೂ ಹೇಳ್ತೀನಿ, ಮತ್ತು ಇಂಡಿಪೆಂಡೆಂಟ್ ನಾಯಕರಿಗೂ ಹೇಳ್ತೀನಿ, ದಯವಿಟ್ಟು ಡೆವಲಪ್ಮೆಂಟ್ಸ್ಗೆ ರಾಜಕಾರಣ ಮಾಡಬೇಡಿ. ಇವತ್ತು ನಾವೇನಾದರೂ ಮೂಲತಃ ಮೂಲತಃ ಮಾಲೂರು ತಾಲೂಕರಾಗಿದ್ದರೆ ನೀವೆಲ್ಲರೂ ಕೂಡ ಡೆವಲಪ್ಮೆಂಟ್ ಸಹಕಾರ ಕೊಡಿ. ಫ್ಲೇವರ್ ಆಗ್ತಾ ಇದೆ, 4 ಲೈನ್ ಆಗ್ತಾ ಇದೆ. ಮಾಲೂರು ಬಸ್ ಸ್ಟ್ಯಾಂಡ್ ಯಾರು ಟಚ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಇವತ್ತು ಮಾಲೂರು ಬಸ್ ಸ್ಟ್ಯಾಂಡ್ ಆಗ್ತಾ ಇದೆ. ಪುರಸಭೆ ನಗರಸಭೆನ ಮಾಡಿದ್ದೀನಿ. ನಗರಸಭೆಗೆ ಸುಮಾರು 50 ಕೋಟಿ ನಗರಸಭೆ ಡೆವಲಪ್ಮೆಂಟ್ಸ್ಗೆ ದುಡ್ಡು ಕೊಡಿಸಿದ್ದೀನಿ. ಕೆಲಸ ಪ್ರಾರಂಭ ಮಾಡ್ತಾ ಇದ್ದೀವಿ. ಹಾಸ್ಪಿಟಲ್ ಮಾಡಿಸ್ತಾ ಇದ್ದೀವಿ ಹೊಸದಾಗಿ. ನಿಮ್ಮ ರಂಗರ ಮಂದಿರ ಮೂಲಿಗೆ ಬಿದ್ದಿತ್ತು, ಅದನ್ನು ಮಾಡಿಸ್ತಾ ಇದ್ದೀವಿ. ಕೆರೆ ಸುಮಾರು 45 ಕೋಟಿಯಲ್ಲಿ ಮಾಡಿಸ್ತಾ ಇದ್ದೀವಿ. ಎಲ್ಲೆಲ್ಲಿ ತಾಲೂಕಲ್ಲಿ ಕೆಟ್ಟ ರಸ್ತೆಗಳಿತ್ತು ಎಲ್ಲ ಪ್ರಾರಂಭ ಮಾಡಿದ್ದೀವಿ. ವಿಶೇಷವಾಗಿ 1,000 ಚಿಲ್ಲರೆ ಆಶ್ರಯ ಮನೆ ಸೈಟ್ಗಳಲ್ಲಿ ದುಡ್ಡು ಕಟ್ಟಿದ್ರಿ. ಯಾವ MLA ಕ್ಲಿಯರ್ ಮಾಡಿದ್ರಪ್ಪ? BJP ಸರ್ಕಾರ ಇರಲಿಲ್ವಾ? BJP ಮಂತ್ರಿಗಳಿರಲಿಲ್ವಾ? ಮತ್ತು JDS ಶಾಸಕರಿರಲಿಲ್ವಾ? ಎಷ್ಟು ಜನ MLAಗಳಾದ್ರಿ ನೀವು? ನಾಗರಾಜ್ ಸಾಹೇಬ್ರು ಆದಮೇಲೆ ಆ ಸೈಡಲ್ಲಿ ಕ್ಲಿಯರ್ ಮಾಡೋಕ್ಕಾಯ್ತಾ? ಇವತ್ತು 1,000 ಚಿಲ್ಲರೆ ಎಲ್ಲರಿಗೂ ಸೈಟ್ಲೆಸ್ ಪಟ್ಟಿಯನ್ನು ರೆಡಿ ಮಾಡಿ ಈಗಾಗಲೇ ವರ್ಕ್ ಆರ್ಡರ್ ಕೂಡ ಇಶ್ಯೂ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಇಂಥ ಸುಮಾರು ಯೋಜನೆಗಳನ್ನು ಮಾಡ್ತಾ ಇದ್ದೀವಿ. ಇವತ್ತು ಸಭೆ ಎಲ್ಲ ಮುಖಂಡರು ಕರೆಸಿ ಏನು ಡೆವಲಪ್ಮೆಂಟ್ಸ್ ಬಗ್ಗೆ ವೈಯಕ್ತಿಕವಾಗಿಲ್ಲ, ಡೆವಲಪ್ಮೆಂಟ್ಸ್ ಅಷ್ಟೇ. ನಾನು ರಾಜಕೀಯವಾಗಿ ದ್ವೇಷ ಮಾಡ್ತಾ ಇಲ್ಲ, ಇಂಥವ್ರನ್ನ ತೊಂದರೆ ಮಾಡಬೇಕು ಅಂತ ಮಾಡ್ತಾ ಇಲ್ಲ ಅಂಥೇಳಿ ಓಪನ್ ಸಭೆಯನ್ನು ಕರೆಸಿ ಓಪನಾಗಿ ಚರ್ಚೆ ಮಾಡಿದ್ದೀನಿ. ಎಲ್ಲ ಡೆವಲಪ್ಮೆಂಟ್ಸನ್ನ ಎಲ್ಲರಿಗೂ ತೋರಿಸಿದ್ದೀನಿ. ನಮಸ್ಕಾರ. ಅದ್ರ ಜೊತೆಯಲ್ಲಿ ರೈಲ್ವೆ ಬ್ರಿಡ್ಜು ನೆನ್ನೆ ಹೇಳ್ತಾ ಇದ್ರು, ರೈಲ್ವೆ ಬ್ರಿಡ್ಜು ಅಷ್ಟೇ ಹೋಗ್ತದೆ, ಈ ಕಡೆ ಆ ಕಡೆ ರೈಲ್ವೆ ಬ್ರಿಡ್ಜು ಕೂಡ ಇದರಲ್ಲೇ ಸೇರ್ತಾ ಇದೆ. 4 ಲೈನ್ ರೈಲ್ವೆ ಇಲಾಖೆ ಮತ್ತು ನಮ್ಮ ರಾಜ್ಯ ಸರ್ಕಾರ PPP ಮಾಡೆಲ್ 3 ಜನ ಸೇರಿಕೊಂಡು ರೈಲ್ವೆ ಬ್ರಿಡ್ಜ್ ಜೊತೆಲಿ ಅದು ಕೂಡ ಮಾಡೋದು ಅಂತೇಳಿ ಪ್ರೊಸೀಜರ್ ಇದಾಗಿದೆ. ಅದ್ರ ಜೊತೆಗೆ ಇನ್ನೊಂದು ಟೀಕೆ ಮಾಡ್ತಾ ಇದ್ರು, ಏನು ಟೋಲು ಅಂತ. ಟೋಲ್ ಮಾಲೂರಿಗೇನ ಟೋಲು ಕೇಂದ್ರ ಸರ್ಕಾರ ಮಾಡಿಲ್ವಾ? ರಾಜ್ಯ ಸರ್ಕಾರ ಯಾವುದು ಮಾಡಿಲ್ವಾ? ಟೋಲು ಹಾಕಿದ್ರೆ ಏನು ನಿಮಗೆ ತೊಂದರೆ ಏನು? ಇವತ್ತು ರಸ್ತೆ ಬೇಕಲ್ವಾ? ರಸ್ತೆನೂ ಕೇಳ್ತಾರೆ ಅಷ್ಟೇ, ನಿಮ್ಮ ಟೋಲ್ ಯಾವನು ಕೇಳಲ್ಲ. ರಾಜಕಾರಣಕ್ಕೆ ನೀವು ತೆಗಲಿಕ್ಕೆ ಮಾತಾಡೋದು ಸರಿ ಇಲ್ಲ. ಓಕೆನಾ? ಕೂಡ 1ನೇ ತಾರೀಕು ಬರ್ತಾ ಇದ್ದಾರೆ. ಏಪ್ರಿಲ್ 1ನೇ ತಾರೀಕು ಸುಮಾರು 2,500 ಕೋಟಿಗಿಂತ ಹೆಚ್ಚಿಗೆ ಗುದ್ದಲಿ ಪೂಜೆಗಳು ಉದ್ಘಾಟನೆಗಳಿದೆ. CM ಅವರು ಬರೋದು ಡೆಫಿನೆಟ್ ಆಗಿದೆ.